ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ನಿಮ್ ಜಡ್ಜಸ್ ಯಾರಾಗಿದ್ರು ನಿಮ್ಮ ರಿಯಾಲಿಟಿ ಶೋ ಜಡ್ಜಸ್? ಗಣೇಶ್ ಮಾಸ್ಟರ್, ಹಂಚಿಕಾ ಮೋಟ್ವಾನಿ ಮ್ಯಾಮ್ ಅಂಡ್ ವಿಜಯ್ ಬಿನಿ ಮಾಸ್ಟರ್. ಸೊ ಹೇಗಿತ್ತು ಅವರು? ಹಂಚಿಕಾ ಮೋಟ್ವಾನಿ ಅವರನ್ನ ನಾವಂತೂ ಅಪ್ಪು ಸರ್ ಫಿಲಮ್ ಅಲ್ಲಿ ನೋಡಿರ್ತೀವಿ ಬಿಂದಾಸ್ ಅಲ್ಲಿ. ಸೊ ಹೇಗಿರ್ತಿತ್ತು ಅವ್ರ ಕಮೆಂಟ್ಸ್ ಎಲ್ಲ? ಎಷ್ಟು ಖುಷಿ ಆಗೋದು. ತುಂಬಾ ಎಂಕರೇಜಿಂಗ್ ಆಗಿತ್ತು. ನಾವು ಒಂದೊಂದು ಆಕ್ಟ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ರು ಇನ್ನ ಮೋಟಿವೇಟ್ ಮಾಡ್ತಿರು. ಸೊ ನೆಕ್ಸ್ಟ್ ಆಕ್ಟ್ ಇನ್ನ ಚೆನ್ನಾಗಿ ಮಾಡಂಗ್ ಮಾಡ್ತಿರು. ಸೊ ಜಡ್ಜಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ತುಂಬಾ ಸಪೋರ್ಟಿವ್ ಆಗಿದ್ರು. ಸರ್ ಹೇಳಿ ಸರ್, ಪ್ರಭುದೇವ ಮಾಸ್ಟರ್ನ ಎಲ್ಲಾ ಕೊರಿಯೋಗ್ರಾಫರ್, ಡಾನ್ಸರ್, ಎನಿಬಡಿ ಇನ್ ಟು ಡಾನ್ಸ್, ಪ್ರಭುದೇವ ಸರ್ ಇಸ್ ಗಾಡ್ ಅಲ್ವಾ? ಸೊ ಹಿಂದೆಗಡೆ ಒಬ್ರು ಗಾಡ್ ಇದಾರೆ, ಅವ್ರ ಬಗ್ಗೆ 100% ಮಾತಾಡಲೇಬೇಕು. ಸೊ ಪ್ರಭುದೇವ ಸರ್ನ ನೀವು ಮೀಟ್ ಮಾಡಿದಂತ ಕ್ಷಣ ಆಗಿರಬಹುದು. ಸೊ ಹೇಗಿತ್ತು? ಅವ್ರು ಹೇಗ್ ಮಾತಾಡಿದ್ರು? ಏನ್ ಕತೆ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಪ್ರಭುದೇವ ಸರ್ನ ಫಸ್ಟ್ ನಾವು ಮೀಟ್ ಮಾಡಿದ್ದು ಬಂದು ಬೆಂಗಳೂರಲ್ಲೇ ಸೈ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಬಂತು. ಪ್ಯಾಲೇಸ್ ಗ್ರೌಂಡ್ಗೆ ಪ್ರಭುದೇವ ಸರ್ ಬಂದರು. ಆವಾಗ ನಾವು ಬ್ಯಾಕ್ ಡ್ಯಾನ್ಸಸ್ ಪ್ರಭುದೇವ ಸರ್ಗೆ ಎಲ್ಲೋ ಒಂದು 48th ಲೈನಲ್ಲಿ. ಆವಾಗ ಮುಂದೆನೂ ಅವ್ರು ನಮ್ಗೆ ಸಿಗ್ತಾ ಇದ್ದಿಲ್ಲ. ಅವ್ರು ನಮ್ಗೆ ಹೆಂಗೆ ಹೇಳಿದ್ರು ಅಂದರೆ, ಮಾಸ್ಟ್ರು ಪರ್ಫಾರ್ಮ್ ಮಾಡ್ತಕ್ಕೆ ಬರ್ತಾರೆ, ಕ್ಯಾರವಿಂದ ಇಳಿತಾರೆ, ಆವಾಗಲೇ ನೀವು ಅವ್ರನ್ನ ಹೋಗಿ ಮುಟ್ಟಕ್ಕೆ ಸಾಧ್ಯ ಅಂತೆಲ್ಲ. ಅವ ಮುಟ್ಟೋಕ್ಕೂ ಕೂಡ ನಮ್ಗೆ ಹೆಂಗಾಗ್ಬಿಡ್ತು, ಎಲ್ಲರೂ ನಮ್ಮನ್ನ ತುಳಿದವ್ರ ದಿನ ಕೂಡ ಇದೆ. ಆಗಿಲ್ಲ, ನಮ್ಮ ಕೈಲಿ ಆಗಿಲ್ಲ. ಅವತ್ತು ಸಖತ್ ಬೇಜಾರಾಯಿತು. ಫಸ್ಟ್ ಟೈಮ್ ಫೇಲ್ಯೂರ್ ಆಯಿತು, ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ಚೆನ್ನೈಯಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿದ್ವಿ. ಆವಾಗ ಪ್ರಭುದೇವ ಸರ್ನ ಪಕ್ಕದಲ್ಲೇ ನಿಂತ್ಕೊಂಡು ಹಿಂಗೆ ಆವಾಗ ಹೇಳಿ, ಸರ್ ನಿಮ್ಮ ಪ್ರೋಗ್ರಾಮೆಲ್ಲ ಹಿಂಗೆ ನೋಡಿದ್ದೀನಿ. ಹೌದಾ, ನೀನು ಡ್ಯಾನ್ಸರ್ ಆಗಿ ಮಾಡಿದ್ದೆ? ಹೌದು ಸರ್, 48th ಲೈನಲ್ಲಿ ಮಾಡಿದ್ದೀನಿ ಸರ್. ಯಾಕಂದರೆ ಹೌದು ಸೂಪರ್, ನೀನು ಹಿಂಗೆ ಮಾಡು, ಬಿಡಬೇಡ. ಅವತ್ತು ನನಗೆ ಹಿಂಗೆ ತಟ್ಟಿದ್ರು, ಅದು ಇಲ್ಲಿವರೆಗೆ ನಾನು ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ಎಲ್ಲರನ್ನ. ಸರ್ ಹತ್ರ ಕನ್ನಡದಲ್ಲೇ ಮಾತಾಡ್ತಿದ್ರು? ಹೌದು, ಅದು ಟ್ರೂತು. ಕನ್ನಡದಲ್ಲೇ ಮಾತಾಡ್ತಾನೆ. ಯಾಕಂದ್ರೆ ನಾವು ಹಂಗೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ ಸರ್ ಹತ್ರ. ಅವರು ಹಂಗೆ, ಹೌದಾ ಚೆನ್ನಾಗಿದ್ದೀರಾ, ಹೌದಾ ಮಾಡ್ತಾಯಿದ್ದೀರಾ, ಡೂ ಆಲ್ ದ ಬೆಸ್ಟ್, ಇನ್ನೂ ಚೆನ್ನಾಗಿ ಮಾಡಿ. ಇಷ್ಟೇ ಒಂದು 2 ಮಾತು, ಅದೇನೋ ನಮಗೊಂಥರ ಗೂಸ್ ಬಂಪ್ಸ್ ಬರುತ್ತೆ. ಅವರಾಗಲಿ, ಅಪ್ಪು ಸರ್ ಆಗಲಿ, ಅಪ್ಪು ಸರ್ದು ಜರ್ನಿನೇ ಬೇರೆ ಇದೆ ನಮ್ಮ ಜೊತೆ. ಹೌದು ಸರ್, ಅದು ಕೇಳಲೇಬೇಕು. ಸೊ ಆ ಟ್ರೋಫಿಗೆ ದೊಡ್ಡ ಹಿಸ್ಟ್ರಿನೇ ಇದೆ. ಸೊ ಆ ಹಿಸ್ಟ್ರಿನ ಹೇಳ್ಕೊಳ್ತಾ ಅದು ನಿಮ್ ಕೈಯಲ್ಲಿ ಬರುತ್ತೆ ಅನ್ನೋಂಥ ಕನ್ಸನ್ನು ನೀವು ಕಂಡಿದ್ರಾ ಫಸ್ಟು? ಎಸ್ ಮಾ, ಅದು ನಾನು ಹೇಳ್ಬೇಕಂದ್ರೆ ಒಂದು ನನಗೆ ಡ್ರೀಮ್ ಇತ್ತು. ಈ ಟ್ರೋಫಿ ನನ್ನ ಹತ್ರ ಬರಲೇಬೇಕು ನಮ್ಮ ಕ್ಲಾಸ್ಗೆ ಅಂತ ತುಂಬ ನಾವು ಡ್ರೀಮ್ ಇಟ್ವಿ. ಆ ಥರ ಹಾರ್ಡ್ ವರ್ಕ್ ಮಾಡಿದ್ವಿ. ಅಂದರೆ ಸಿಂಪಲ್ ಹೆಂಗಂದ್ರೆ ಸರ್, ಆ ಟ್ರೋಫಿ ಜರ್ನಿ ಬಗ್ಗೆ ಹೇಳಿ ಸರ್. ಅದು ಬರೀ ನಮ್ಮ ಬೆಂಗಳೂರಲ್ಲಿ ಮಾತ್ರ ಇದ್ದ ಟ್ರೋಫಿ ಅಲ್ಲ ಅಲ್ವಾ? ಹೌದು, ಓವರಾಲ್ ಎಲ್ಲ ಕಡೆ ಸುತ್ತಿ ಇದಕ್ಕೆ ಪೂಜೆ ಮಾಡಿ ಅಭಿಷೇಕ ಮಾಡಿ ನನಗೆ ಸೋ ಅಂದರೆ ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ. ಕರ್ನಾಟಕ. ಎಸ್, ಅದು ಬಂದು ಇವಾಗ ನಮ್ಮ ಕ್ಲಾಸಲ್ಲಿ ಹಂಗೆ ಇಟ್ಟು ಡೈಲಿ ನಾವು ನನ್ನ ಆಫೀಸಿಗೆ ಹಿಂಗೆ ಎಂಟ್ರಿ ಆಗುವಾಗ ಫಸ್ಟ್ ನೋಡೋದೇ ಅಪ್ಪು ಸರ್ನೇ. ಅಲ್ಲಿ ಅಪ್ಪು ಸರ್, ನಟರಾಜ ಇರುತ್ತೆ, ಪ್ರಭುದೇವ ಸರ್ ಫೋಟೋ, ಇದು 3 ನಮಗೆ ಗೊತ್ತಿರೋದು. ಯಾಕಂದರೆ ಇದು ಬಿಟ್ಟರೆ ನಮ್ಗೆ ಬೇರೆ ಗೊತ್ತಿಲ್ಲ. ಸೊ ಅದರಿಂದ ಇದು ಹೆಂಗಂದರೆ ಇಟ್ಸ್ ವೆರಿ ಸ್ಪೆಷಲ್ ಮೂಮೆಂಟ್ ನಮಗೆ. ಸೊ ದಟ್ ಈ ಅಂದರೆ ಅದೇನೋ ಗೊತ್ತಿಲ್ಲ, ಅವ್ರ ಕೈಯಲ್ಲೇ ತಗೊಂಡ್ರೆ ಇನ್ನೂ ಚೆನ್ನಾಗಿರ್ತಾಯ್ತೇನೋ ಅಂತ ನನಗೆ ಇದು. ಬಟ್ ಅದೇ ನೀವು ತುಂಬಾ ಲಕ್ಕಿ ಅವ್ರನ್ನ ಮೀಟ್ ಮಾಡಿದ್ದೀರಾ. ಎಸ್ ಸರ್ ಆ ಟೈಮ್ ಹೆಂಗಿತ್ತು? ಬಿಕಾಸ್ ಈಸ್ ವೆರಿ ಎನ್ಕರೇಜಿವ್. ಅಪ್ಪು ಸರ್ ಅಂದ ತಕ್ಷಣ ನಾನು ಹೇಳ್ತೀನಿ, ಬಹಳಷ್ಟು 100% ನಾನು ಹೇಳ್ತೀನಿ. ಅಪ್ಪು ಸರ್ ಬಗ್ಗೆ ಹೇಳಲೇಬೇಕು ಇದನ್ನು. ಅಂದರೆ ಎಷ್ಟು ಫಾಲೋ ಮಾಡಿದ್ದೀವಿ ಅಂದರೆ, ನಾವು ಟಗರು ಆಡಿಯೋ ಲಾಂಚಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವ್ರದ್ದೆಲ್ಲ ವೀಡಿಯೋಸ್ ನನ್ನ ಹತ್ರ ಇದೆ. ಒಬ್ಬ ಸ್ಟೇಜಲ್ಲಿ ಪರ್ಫಾರ್ಮ್, ನೀವು ಎಷ್ಟೋ ಶೋಸ್ ನೋಡಿರ್ತೀರಾ, ಎಷ್ಟೋ ಒಂದು ಆಡಿಯೋ ಲಾಂಚ್ ನೋಡಿರ್ತೀರಾ. ಯಾರೋ ಒಂದು ಆ್ಯಕ್ಟ್ರಸ್ ಆಗಲಿ ಬಂದು ಈ ಟೀಮ್ ಚೆನ್ನಾಗಿ ಮಾಡ್ತು, ಆ ಟೀಮ್ ಚೆನ್ನಾಗಿ, ನಾನೆಲ್ಲೂ ನೋಡಿಲ್ಲ. ಅಪ್ಪು ಸರ್ ಲಿಟ್ರಲಿ ಅವ್ರನ್ನ ಸ್ಟೇಜಿಗೆ ಕರೀವಾಗ, ಇವಾಗ ಯಾರೋ ಒಂದು ಟೀಮ್ ಮಾಡೋದು, ನಮ್ಮ ಹೆಸರು ಗೊತ್ತಿಲ್ಲ ಅವ್ರಿಗೆ, ದೇ ಆರ್ ಫೆಂಟ್ ಹಿಂಗೆ ತೋರಿಸಿದ್ರು. ಅದಕ್ಕೆ ಆ್ಯಂಕರ್ ಏನು ಮಾಡಿಬಿಟ್ರು, ಸೊ ಅವ್ರನ್ನೇ ವೇದಿಕೆ ಕರಿತೀನಿ ಅಂತ ಅವ್ರನ್ನ ಫಸ್ಟ್ ಕರೆದಿದ ತಕ್ಷಣ ಅವ್ರ ಜೊತೆ ನಾವು ಪರ್ಫಾರ್ಮ್ ಮಾಡಿದ್ವಿ. 1 2 3 4 ಶಿಲ್ಲೆ ಹೊಡಿಗೆ ಆನ್ ಸ್ಟೇಜ್. ನಮ್ಮ ಹತ್ರ ಇನ್ನೂ ಪ್ರೊಫೈಲ್ ಇರುತ್ತೆ, ವೀಡಿಯೋ ಎಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಲ್ಲಿಂದ ನಮಗೆ ಒಬ್ಬ ಆರ್ಟಿಸ್ಟ್ ಮೇಲೆ ತುಂಬ ವ್ಯಾಲ್ಯೂ ಆಯಿತು. ಪ್ಲಸ್ ಇನ್ನೊಂದೇನೆಂದರೆ ಖುಷಿ ಪಟ್ವಿ, ಇಲ್ಲ ಇವ್ರನ್ನ ನಾವು ಹೆಂಗಾದರೂ ಫಾಲೋ ಮಾಡಿ ನಮ್ಮ ಕೆಲಸ ತೋರಿಸಿ ಇವ್ರಿಗೆ ನಾನು ಒಂದಿನ ವರ್ಕ್ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೆ. ಬಟ್ ಅವ್ರನ್ನ ಹೆಂಗೆ ಫಾಲೋ ಮಾಡ್ಕೊಂಡು ಹೋದ್ವಿ ಅಂದರೆ, ಹೆಂಗಾದರೂ ಅಪ್ಪು ಸರ್ ನಮ್ಮನ್ನ ಕರಿಬೇಕು. ನನಗೆ ಹೆಂಗಿತ್ತಂದರೆ, ನಾರ್ಮಲಾಗಿ ಎಲ್ಲೋ ಹೋಗಿ ಸರ್ ನಾನು ಈ ಥರ ಕೊರಿಯೋಗ್ರಾಫರ್ ನನಗೆ ಚಾನ್ಸ್ ಕೊಡಿ, ಅದು ಬೇಡ, ವರ್ಕ್ ಮುಖಾಂತರನೇ ತೋರಿಸ್ಬೇಕಂತ ಈ ಥರ ಫಾಲೋ ಮಾಡ್ತಾ ಇರುವಾಗ ನಮಗೆ ಪವರ್ ಆಫ್ ಯೂತ್ ಮೂವಿ ಯುವರತ್ನ ದೇ ಕೆಪ್ಟ್ ಸಮ್ ಚಾಲೆಂಜ್, ಡ್ಯಾನ್ಸ್ ಚಾಲೆಂಜ್. ಇದು ಚಾನ್ಸ್ ಸಿಕ್ತು ನನಗೆ. ಅಲ್ಲಿ ನಾನು ಪ್ರೂವ್ ಮಾಡಿದೆ. ಇವತ್ತಿಗೂ ಅಪ್ಪು ಸರ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು, ನನ್ನ ಹೆಸರು ಫಸ್ಟಲ್ಲಿರುತ್ತೆ, ದೇ ವಾನ್ ದ ಫಸ್ಟ್ ಪ್ಲೇಸ್ ಅಂತ. ಅವ್ರು ನಮ್ಮನ್ನ ಆಫೀಸಿಗೆ ಕರೆದು ಒಂದು ಬ್ಲೂಟೂತ್ ಕೊಟ್ಟು, ಇನ್ನೇನು ಹಿಂಗೆ ಹತ್ತುತ್ತಾ ಇದ್ದೀವಿ ಮೆಟ್ಲಲ್ಲಿ, ನೀವೇ ತಾನೆ ಆ ಟೀಮು, ಬನ್ನಿ ಅಂತ ನಮ್ಮನ್ನ ಕರೆದು ನಮ್ಮ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿ ಸೂಪರ್ ಡ್ಯಾನ್ಸಿಂಗ್ ಅಂತ ಎಲ್ಲರ ಜೊತೆ. ದಟ್ ವಾಸ್ ಮೈ ಫೈನಲ್. ಇವಾಗ ಅದು ನೋಡಿ ನಾನು ಮಾತಾಡ್ತೆ, ನನಗೆ ಏನೋ ಒಂಥರ ಫೀಲು, ಅಯ್ಯೋ ನಾನು ಅವ್ರು ಇದ್ದಿದ್ರೆ ಇದೆಲ್ಲ ಅವ್ರ ಕೈಲೇ ನಾನು ತೊಗೊಳ್ತಾ ಇದ್ದೆ, ಮಿಸ್ಸೇ ಮಾಡ್ತಾ ಇದ್ದಿಲ್ಲ ಅನ್ನೋದು ಒಂದು ಇದು. ಬಟ್ ಐ ಆಮ್ ಹ್ಯಾಪಿ, ಗಾಡ್ ಇಸ್ ದೇರ್. ಅವರು ಇನ್ನೂ ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಕ್ಲಾಸಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲ ಕಡೆ ಇರ್ತಾರೆ. ಏನಂದರೆ ಅವ್ರನ್ನ ನಾನು ಮಿಸ್ ಮಾಡ್ತು ಮಾಡ್ಕೊತಾ ಇಲ್ಲ. ಬಿಕಾಸ್ ಏನಂದರೆ ಅವರು ಒಂದೊಂದು ಆ ಮೋಟಿವೇಶ್ನಲ್ಲು ಅವ್ರನ್ನ ನೋಡ್ಕೊಂಡು ನಾವು ಬೆಳೆದಿರ್ತೀವಲ್ಲ, ಸೊ ಅದು ಇನ್ನೂ ನಮ್ಮಲ್ಲಿ
ನಡೀತಾನೆ ಇದೆ ಆಸ್ ಎ ಸೂಪರ್ ಸರ್. ಅದು ಬಂದು ಜಿ ಕನ್ನಡದಿಂದ ತಾವು ಹೌದು, ತಗೊಂಡಂತಹ ಟ್ರೋಫಿ. ಸೊ ಆ ಟ್ರೋಫಿ ಕೈ ಎತ್ಕೊಂಡಾಗ ಎಷ್ಟು ಖುಷಿ ಇತ್ತು. ಯಾವ ಹಾಡಿನ ಪರ್ಫಾರ್ಮೆನ್ಸ್ಗೆ ಅದು ಬಂದಿದ್ದು? ಇದು ಫಿನಾಲೆ ಆಕ್ಟ್ ಮಾಡುವಾಗ ನಾಟು ಸಾಂಗ್ ನಾಟು ಸಾಂಗ್ ಮಾಡಿದ್ದು. ಒಂದು ಪ್ರಭುದೇವ ಸರ್ ಶಿವನ ಕೊಟ್ಟಿದ್ದು ಟ್ರೋಫಿ ನನ್ನ ಕೈಗೆ. ಓಕೆ. ಗೂಸ್ ಬಂಪ್ಸ್ ಆ ಮೂಮೆಂಟ್ ಮಾತ್ರ ಮ್ಯಾಮ್ ಲೈಫಲ್ಲೇ ಮರೆಯಲ್ಲ. ಅಪ್ಪು ಸರ್ ಟ್ರೋಫಿ ಇಟ್ಕೊಂಡಿದ್ದೀನಿ. ಅಪ್ಪು ಸರ್ ಫ್ಯಾನ್ ನಾನು. ಹೌದಾ? ಹೌದು, ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಕನ್ನಡದಲ್ಲಿ ಅಪ್ಪು ಸರೇ ಫಸ್ಟ್. ಅವ್ರ ತರ ಡ್ಯಾನ್ಸ್ ಇವತ್ತು ಆ್ಯಕ್ಚುಲಿ ಐ ಸಾ ಒನ್ ಫೋಟೋ. ಯಾವ ಮೂವಿ ಅದು ನಿಮ್ಮ ಅಪ್ಪು ಸರ್ ಜೊತೆ ಮಾಡಿದ್ದು? ಇವತ್ತೊಂದು ಫೋಟೋ ತೋರಿಸ್ದಿಲ್ಲ? ಚಿಕ್ಕ ಚೈಲ್ಡ್ಹುಡ್ ಅಲ್ಲಿ ಆಕ್ಟ್ ಮಾಡಿದ್ದಾನೆ. ದೊಡ್ಡ ಮನೆ ಹುಡುಗ ಅಲ್ಲಿ ಕಾರ್ನರ್ ಅಲ್ಲಿ ಕೂತಿದ್ದಾನೆ, ಅಪ್ಪು ಸರ್ ಅಲ್ಲಿ ಕೂತಿದ್ದಾರೆ. ಅದ್ ನೋಡಿ ಆ ಡೆಡಿಕೇಶನ್ ಹಾರ್ಡ್ ವರ್ಕ್ ಇವತ್ತು ಸೇಮ್ ವೇ ಎಲ್ಲಿದ್ರೇನು ಹೇಳ್ತೀವಲ್ಲ, ಆ ಥರ ಒಂದು ಫೀಲ್ ಅದು. ಸೂಪರ್ ಸೂಪರ್. ಸೊ ಎಲ್ಲಾ ಒಂದು ಟ್ರೋಫಿ ಹಿಂದೆಗಡೆ ಕೂಡ ಒಂದು ಸ್ಟೋರಿ ಇದ್ದೇ ಇದೆ. ಎವ್ರಿಥಿಂಗ್ ಈಸಿನೇ ಅಲ್ಲ ಹೇಳೋದು ಈಸಿ ಮಾಡೋದು. ಬಟ್ ಇವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಡೇ ಆ್ಯಂಡ್ ನೈಟು. ನಿತಿನ್ ಆಗಲಿ ಹಂಸ ಆಗಲಿ ನಿದ್ದೆ ಮಾಡಿಲ್ಲ ಅವರೆಲ್ಲ, ನನಗೆ ಗೊತ್ತು. ಆ್ಯಂಡ್ ಇವತ್ತು ಕೂಡ ಅವನಿಗೆ ಶೋಲ್ಡರ್ ಇಂಜುರಿ ಆಗಿದೆ. ಯು ಡೋಂಟ್ ಬಿಲೀವ್, ಫಿನಾಲೆ ಟೈಮಲ್ಲಿ ಅವ್ನು ಕೆಳಗಡೆ ಬಿದ್ದು ಶೋಲ್ಡರ್ ಡ್ರಾಪ್ ಆಗಿ ಅವನಿನ್ನ ರಿಕವರಿಯಲ್ಲೇ ಇದ್ದಾನೆ, ಇನ್ನೂ ಸರಿ ಹೋಗಿಲ್ಲ. ಬಟ್ ಫಿನಾಲೆ 2 ಪರ್ಫಾರ್ಮೆನ್ಸ್ ಅವ್ರು ಮಾಡಬೇಕು. ಒಂದು ಮಾಡುವಾಗ ಬಿದ್ದುಬಿಟ್ಟ, ಶೋಲ್ಡರ್ ಡ್ರಾಪ್ ಆಯಿತು. ಅವನಿಗೆ ಇಂಜೆಕ್ಷನ್ಸ್ ಎಲ್ಲ 3 ಇಂಜೆಕ್ಷನ್ಸ್ ಕೊಟ್ಟು ಮಲಗಿಸಿ. ದೆನ್ ಆಲ್ಸೋ ಡೆಡಿಕೇಶನ್ ಅವ್ನು ಬಿಟ್ಟಿಲ್ಲ, ಗೆಲ್ಲೇಬೇಕು ಅನ್ನೋ ಒಂದು ಛಲ. ಸೊ ಎವ್ರಿಥಿಂಗ್ ಡೆಡಿಕೇಶನ್ ಅಷ್ಟೇ ನಾವು ಹೇಳ್ಬೋದು, ಇನ್ನೇನಿರುತ್ತೆ. ಯಾವ್ದಾದ್ರು ಫಾರ್ಮ್ ಸಿಕ್ಕಾಪಟ್ಟೆ ಡಿಫಿಕಲ್ಟು ಅನ್ನೋದಾದ್ರೆ ಯಾವ ಫಾರ್ಮ್ ಆಫ್ ಡಾನ್ಸ್ ಡಿಫಿಕಲ್ಟ್ ಹಂಸಾಗೆ? ನಂಗೆ ಗರ್ಲಿ ಸ್ಟೈಲ್. ಯಾಕೆ ಹಂಸ? ಅದು ನನ್ನ ಸ್ಟೈಲಿಗೆ ಇದಲ್ಲ. ನಾನು ಸ್ವಲ್ಪ ಬಾಯಿಶ್ ಆಗಿ ಕ್ರಂಪು, ಲಾಕಿಂಗ್, ವ್ಯಾಕಿಂಗ್. ಸೊ ಎವ್ರಿ ಡೇ ಇದೇ ತರ ನಿಮ್ದು ಟಾಮ್ ಬಾಯ್ ತರ ಕ್ಲಾಸಲ್ಲಿ ಏನ್ ಯಾವ್ದು ಸ್ಲ್ಯಾಂಗು? ಹಾಯ್ ಮಚ್ಚ ಏನಿಲ್ಲ, ಹಾಯ್ ಅಷ್ಟೇ. ಓಕೆ. ನಾವು ರೀಸೆಂಟಾಗಿ ಲಾಸ್ಟ್ ಟೈಮ್ ಮೈಸೂರು ದಸರಾಗ ಶಿ ವಾಸ್ ಅಸಿಸ್ಟೆಂಟ್ ಕೊರಿಯೋಗ್ರಫಿ ಫಾರ್ ಮೀ. ಫ್ಯೂ ಸೆಲೆಬ್ರಿಟಿಗೆ ಮಾಡುವಾಗ ಅವ್ರು ಬಂದು ನನ್ನ ತಮಾಷೆಗೆ ಹೇಳ್ತಾರೆ, ಎಲ್ಲಿ ಮಾಸ್ಟರ್ ನೀವು ಕೂಡ ಜಾಲಿಯಾಗಿರ್ತೀರಾ, ಬಟ್ ಹಂಸ ತುಂಬ ಸ್ಟ್ರಿಕ್ಟ್ ಇರ್ತಾಳೆ, ಅವ್ರು ನೋಡೋದೇ ಇಲ್ಲ, ಆರ್ಟಿಸ್ಟು ನೋಡೋಲ್ಲ, ಏನಿಲ್ಲ, ಬನ್ನಿ ನಿಂತ್ಕೊಳ್ಳಿ ಅಂತ ಇದು ಮಾಡ್ತಾಳೆ. ನಾನು ಹೋಗಿ ಹೇಳ್ದೆ, ಹಂಸ ಕೂಲಾಗಿ ಮಾತಾಡಿ, ಯಾಕೆ ಅಷ್ಟು? ಇಲ್ಲ ನಾನು ಕೂಲಾಗೇ ಇದ್ದೀನಲ್ಲ ಅಂತ ಅಷ್ಟು ಆ ಥರ ಅಂದರೆ ಅದು ಬಂದುಬಿಟ್ಟಿರುತ್ತೆ ದ ವೇ ಅವರು ಫಸ್ಟಿಂದನೇ ಹೆಂಗಿರ್ತಾರೋ. ತಾವು ತುಂಬಾ ಬೇರೆ ಬೇರೆ ಡಾನ್ಸ್ಗಳು ಅಂದ್ರೆ ಸ್ಟಾರ್ಗಳನ್ನ ಟ್ರೈನ್ ಮಾಡಿದೀರಾ, ಪ್ಲಸ್ ಕೊರಿಯೋಗ್ರಫಿ ಕೂಡ ಮಾಡಿದಿರಾ. ಅದರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣಂದು ಹುಕ್ ಸ್ಟೆಪ್, ಟಗರು ರಿಲೀಸ್ ಆಗಿ ಟಗರು ಬಂತು, ಟಗರು ಎಲ್ಲಿ ನೋಡಿದ್ರು ಅದೇ ಹುಕ್ ಸ್ಟೆಪ್. ಸೊ ಒಂದ್ಸಲಿ ಆ ಮೂಮೆಂಟ್ ಹಿಂಗೆ ಎಲ್ಲ ಚೇರಲ್ಲೇ ಇದು ಸುಮ್ಮನೆ ದಟ್ ವೇವ್ ಮಾಡ್ಬೋದು. ಎಸ್, ರೆಡಿ? at the count of 3, 2, 1 go. ಟಗರು ಬಂತು, ಟಗರು. ಸರ್ ಶಿವಣ್ಣನ ಬಗ್ಗೆ ಹೇಳಬೇಕು, ಎನರ್ಜಿಗೆ ಈಸ್ ಅ ಕಿಂಗ್ ಆಫ್ ಎನರ್ಜಿ. ನೋ ಡೌಟ್ ಮ್ಯಾಮ್, ಆಲ್ವೇಸ್ ಫಾರ್ ಎವರ್ ಮಾಸ್ಕಿಂಗ್ ಅಂತಲೇ ಹೇಳ್ಬೋದು. ಸೆಟ್ಟಲ್ಲಿ ಅವ್ರು ಇದ್ರೇ ಒಂಥರ ಖುಷಿ ನಮಗೆ, ನೆಕ್ಸ್ಟ್ ಲೆವೆಲ್ ಎನರ್ಜಿ. ಅದೇ ಥರ ನಮಗೆ ಸಾಂಗ್ ಕಂಪೋಸ್ ಮಾಡೋವಾಗ್ಲೂ ಅಷ್ಟೇ ತುಂಬ ಫ್ರೀಡಮ್ ಕೊಟ್ಟರು. ಹಿಂಗೆ ಕುತ್ಕೊಂಡು ಹಿಂಗೆ ಅಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. 100% ನೋ ಡೌಟ್ ಇನ್ ದಟ್. ಶಿವಣ್ಣಗೆ ಅಂತ ನೀವೇನಾದ್ರೂ ಪ್ರಿಪೇರ್ ಆಗಿ ಹೋಗಿದ್ದು ಈ ಥರ ಸ್ಟೆಪ್ಸೇ ಮಾಡ್ಸೋಣ ಆ ಥರದ್ದು? ಆ್ಯಕ್ಚುಲಿ ಏನಾಯಿತು ಅಂದರೆ, ಇದು ಇಲ್ಲೇ ನಮ್ಮ ಚಾಮರಾಜಪೇಟೆಲ್ಲೇ ಶೂಟಿಂಗ್ ನಡೀತಾ ಇತ್ತು. ಫಸ್ಟ್ ಡೇ ಹೋಗಿದ್ವಿ. ಫಸ್ಟ್ ಡೇ ಐ ಆಮ್ ನಾಟ್ ಕಂಫರ್ಟಬಲ್, ಅಂದರೆ ನನಗೆ ನನ್ನ ಜಾನರ್ ಸಿಕ್ಕಿದ್ದಿಲ್ಲ ನನಗೆ, ಬಾಯ್ಸ್ ಎಲ್ಲ ಆಗಲಿ. ಸಡನ್ನಾಗಿ ಹೋಗಿ ನಮಗೆ ಸ್ವಲ್ಪ ಫೈಟ್ರಸು, ಆ್ಯಕ್ಚುಲಿ ಕಾನ್ಸೆಪ್ಟ್ ಇದ್ದಿದ್ದು ಹಂಗೆ, ಸೂರಿ ಸರ್ ಪ್ಲ್ಯಾನ್ ಮಾಡಿದ್ದು ಶಿವಣ್ಣ ಮಾತ್ರ ಆಡಬೇಕು ಅಂತ. ಆ ಒಂದು ದಿನ ಹೆಂಗೋ ಕಳೆದೋಯ್ತು. ಸೆಕೆಂಡ್ ದಿನ ನಾನು ನನ್ನ ಟೀಮ್ನ ತಂಡ ಕಟ್ಟಿದೆ. ನೈಟೆಲ್ಲ ಮಲಗಿಲ್ಲ, ಯು ಡೋಂಟ್ ಬಿಲೀವ್, ನಾವು ಸ್ನಾನನೂ ಮಾಡಿಲ್ಲ. ಬೆಳಗ್ಗೆ ಎದ್ದು ಶೂಟಿಂಗ್ 6 ಗಂಟೆಗೆ, ಗೊತ್ತಲ್ಲ ಮಾಮೂಲಿ ನಾವು ಓಡಬೇಕು, ಜಸ್ಟ್ ಬ್ರಷ್ ಮಾಡ್ಕೊಂಡು ಓಡು, ಇವತ್ತೇನಾದರೂ ಮಾಡಬೇಕನ್ನೋ ಮ್ಯಾಜಿಕಲ್ಲಿ ಹೋದ್ವಿ. ಅಲ್ಲಿ ದ ವೇ ಶಿವನ ನಮ್ಗೆ ಸಪೋರ್ಟ್ ಮಾಡಿರೋ ರೀತಿ, ಅದು ನಮ್ಗೆ ವರ್ಲ್ಡ್ ವೈಡ್ ಅದು ಹಿಟ್ ಆಯಿತು, ಕ್ಲಿಕ್ ಆಯ್ತು ಅದು ಸಾಂಗ್ ಅದು.